ಹಲೋ. ಹಲೋ ದೊಡ್ಡಮ್ಮ, ಚೆನ್ನಾಗಿದ್ದೀರಾ? ಬೇರೆಯವ್ರು ಮಾಡಿರ್ಬೇಕು ನೋಡಿ ಮಿಸ್ ಆಗಿ. ಹಾ, ತುಂಬಾ ಟಾರ್ಚರ್ ಕೊಡ್ತಾ ಇದ್ದಾರೆ ನಿಮ್ಮ ಮಗ. ಹೇಳಿದ ಮಾತು ಒಂಚೂರೂ ಕೇಳ್ತಾ ಇಲ್ಲ. ಓ, ಮನೇಲೂ ಹಂಗೇನಾ? ಅದಕ್ಕೆ ಕಳ್ಸಿದ್ರಾ? ಅಯ್ಯೋ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ನಾನು ಹೇಳೋಷ್ಟು ಹೇಳ್ತಾ ಇದ್ದೀನಿ. ರಾಖಿ ರಾಖಿ ಕಟ್ಟಿದ್ ಹೇಳ್ಬಿಡಿ. ರಾಖಿ ನೋಡಿದ್ರಾ? ಖುಷಿ ಆಯ್ತಾ? ದುಡ್ಡೇ ಕೊಡ್ಲಿಲ್ಲ ಅವ್ನು ರಾಖಿ ಕಟ್ಸ್ಕೊಂಡು. ನಾನು ಹೊರಗಡೆ ಬಂದ್ಮೇಲೆ ಇಸ್ಕೊಂತೀನಿ, ಆಯ್ತಾ? ಸರಿ ಸರಿ ಸರಿ, ಆಯ್ತು. ಓಕೆ ಓಕೆ. ಹೌದಾ ಸರ್, ಹೆಣ್ಣು ನೋಡ್ತಾ ಇದ್ದಾರಂತೆ ಸರ್ ಹೊರಗಡೆ. ಹೌದಾ? ಯಾವ ತರ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿನ್ ತರನೇ ಬೇಕು ಅಂತ ಹೇಳ್ಬಿಟ್ಟು. ನಂತರ ಬೇಡವಾ? ಸರಿ ಸರಿ ಸರಿ, ನಿಮ್ಮಮ್ಮಂಗ್ ನಂತರ ಬೇಡವಂತೆ, ನಂತರ ಮಗಳಿದ್ರೆ ಸಾಕು. ನಿನ್ ತರ ಬೇಡ, ನೀನೇ ಬೇಕು ಅಂತ ಅವ್ರು ಕೇಳ್ತಾ ಇರೋದು. ಅದೇ ಅದೇ ಅವ್ರ ತರ ಅಂದ್ರೆ ನೀನೇ ಬೇಕು ಅಂತ ಕೇಳ್ತಾ ಇರೋದು ಅವ್ರ ಮಗಳಾಗಿ. ಮಗಳಾಗಿ? ಹೌದು, ಮಗಳಾಗಿ. ಮಗಳಾಗಿ. ಇಲ್ಲ, ನಮ್ಮ ಅಮ್ಮ ಸೊಸೆನ ಮಗಳ ತರ ನೋಡ್ತಾರೆ. ಏನಂತ ಬುದ್ಧಿ ಕಲ್ಸಿದೀರ ಅವನಿಗೆ? ಒಂಚೂರು ಒಂದು ಹೆಣ್ಮಕ್ಳ ಹತ್ರ ಹಿಂಗ್ ಮಾತಾಡ್ಬೇಕು. ಏನ್ ಬೇಡ ಅಂತ ಹೇಳಿದ್ರೆ ಅದನ್ನ ಲಿಮಿಟ್ ಕ್ರಾಸ್ ಮಾಡಬಾರ್ದು. ಒಂಚೂರು ತಲೆ ಬುದ್ಧಿನೇ ಇಲ್ವಲ್ಲ. ಹೆಣ್ಮಕ್ಳ ಜೊತೆ ಬೆಳ್ದಿಲ್ವಮ್ಮ ಅವನು? ಅಕ್ಕ ಇದ್ದಾರಾ? ಆದ್ರೂ ನೋಡಿ, ಲೈನ್ ಕ್ರಾಸ್ ಮಾಡಿ ಮಾತಾಡೋದ್ ಬಿಡೋದೇ ಇಲ್ಲ ಅವನು. ಸರಿಮಾ, ಸರಿ, ಓಕೆ ಸರ್. ಬುದ್ಧಿ ಹೇಳ್ಬೇಕಂತೆ ಅವ್ರ ಮನೇಲಿ. ನೀವು ಅವ್ರ ಪಕ್ಕ ಬುದ್ಧಿ ಹೇಳಕ್ ಕುತ್ಕೊಳ್ಳೋದಕ್ಕೆ ಕುತ್ಕೊಳ್ಬೇಕು.